ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವರ್ಷ. ಸೊ ನಾನಿವತ್ತು ಒಂದು ಹೊಸ ವ್ಲಾಗ್ ಜೊತೆಗೆ ಮತ್ತೆ ಬಂದಿದ್ದೀನಿ. ಇವತ್ತು ಏನಪ್ಪ ಅಂದರೆ ನನ್ನ ಡೈಲಿ ರೊಟೀನಲ್ಲ, ನನ್ನ ಯಾವುದೇ ರೆಸಿಪೀಸ್ ಅಲ್ಲ. ಇವತ್ತು ಬಂದುಬಿಟ್ಟು ನನ್ನ ಮದುವೆ ಆಲ್ಬಮ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಬೇಕು ಅಂತ ಬಂದಿದ್ದೀನಿ. ತೋರಿಸ್ತೀನಿ. ಆ್ಯಕ್ಚುಲಿ ನಮ್ಮದು ಮದುವೆ ಆಲ್ಬಮ್ ತುಂಬ ದೊಡ್ಡದಿದೆ. ಹೆಂಗೆ ಅಂದರೆ ಒಂಥರ ಸೂಟ್ ಕೇಸ್ ಥರ ಇದೆ. ಸೊ ನಾನು ಡಿಫ್ರೆಂಟಾಗಿದೆ, ಅದಕ್ಕೋಸ್ಕರ ತೋರಿಸೋಣ ಅಂತ ಬಂದಿದ್ದೀನಿ. ಇದು ನಮ್ಮ ಅಣ್ಣನೇ ಫೋಟೋಗ್ರಫಿ ಮಾಡಿದ್ದು ಮತ್ತು ಆಲ್ಬಮ್ ಎಲ್ಲ ಮಾಡಿ ಕೊಟ್ಟಿದ್ದು. ನಿಮಗೆ ತೋರಿಸ್ತೀನಿ ನನ್ನ ಆಲ್ಬಮ್. ನೋಡಿ, ಇದೇ ಬ್ಯಾಗ್ ನಂದು ಆಲ್ಬಮ್ದು. ಸೂಟ್ ಕೇಸ್ ಥರ ಇದೆ. ಓಪನ್ ಮಾಡೋಣ. ಇದು ಬಂದು ನನ್ನ ಆಲ್ಬಮ್ದು ಬಾಕ್ಸು. ಅಂದರೆ ಈ ಥರ ಸ್ಟೈಲಲ್ಲಿ ನಾವು ಮಾಡಿಸಿದ್ದು. ನೋಡಿ, ಈ ಥರ ತುಂಬ ಇಷ್ಟ ಆಗಿ ನಾನು ಮಾಡಿಸಿದೆ. ಈ ಥರ ಅಣ್ಣ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನು ಅಂತಂದರೆ ಕ್ಯಾರಿ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಯಾಕಂದರೆ ತುಂಬ ವೆಯ್ಟ್ ಇದೆ ಇದು. ಈ ಬಾಕ್ಸ್ ಎಷ್ಟು ವೆಯ್ಟ್ ಎತ್ತಕ್ಕಾಗಲ್ಲ, ಅಷ್ಟು ವೆಯ್ಟ್ ಇದೆ. ಸೊ ಬನ್ನಿ ಓಪನ್ ಮಾಡೋಣ. ಇದು ನಂದು ರಿಸೆಪ್ಷನ್ ಆಲ್ಬಮ್. ತೋರಿಸ್ತೀನಿ ಕವರ್ ತೆಗೆದು. ಇದು ನಂದು ಮುಹೂರ್ತದ್ದು. ಹಾಗೆ ಇಲ್ಲಿ ಕೆಳಗಡೆ ಇನ್ನೊಂದು ರ್ಯಾಕ್ ಇದೆ. ನೋಡಿ, ಈ ಥರ ಟೋಟಲ್ ಆಗಿರೋದಿದ್ದು ಬಾಕ್ಸು. ಇಲ್ಲಿ ನಂದು ಊರಲ್ಲಿ ರಿಸೆಪ್ಷನ್ ಮಾಡಿದರು, ಅದ್ರದ್ದು ಒಂದು, ಮತ್ತು ಊರಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದರು ಮದುವೆ ಆದ ತಕ್ಷಣ, ಅದ್ರದ್ದು. ಹಾಗೆ ನಂದು ಎಂಗೇಜ್ಮೆಂಟ್ದು ಎಲ್ಲ ಮಿಕ್ಸ್ ಮಾಡಿ ಒಂದು ಆಲ್ಬಮ್ ಮಾಡಿಸಿದ್ದು. ನಮ್ಮದು ಎಂಗೇಜ್ಮೆಂಟ್ ಸಪ್ರೇಟ್ ಆಲ್ಬಮ್ ಇಲ್ಲ, ಸೊ ಇದರಲ್ಲೇ ನಾವು ಇನ್ಕ್ಲೂಡ್ ಮಾಡಿ ಮಾಡಿಸಿದ್ದು. ಹಾಗೆ ಎಲ್ಲ ಆಲ್ಬಮಲ್ಲೂ ಕೂಡ ಮೇನ್ ತೋರಿಸ್ತೀನಿ, ಬನ್ನಿ. ಇದು ಒಳಗಡೆ ಚೆನ್ನಾಗಿದೆ ಅಲ್ಲ. ಇದೆಲ್ಲ ನನ್ನ ಹಸ್ಬೆಂಡ್ ಫ್ಯಾಮಿಲಿ. ಇದು ಅವ್ರ ಅಜ್ಜಿ ತಾತ, ಇದೆಲ್ಲ ಅವ್ರ ಫ್ಯಾಮಿಲಿ. ಇವರು ನಮ್ಮ ಮಾವ. ಆ್ಯಕ್ಚುಲಿ ನಮ್ಮದು ಎಂಗೇಜ್ಮೆಂಟ್ ಅಂತೆಲ್ಲ ಏನೂ ಆಗಿಲ್ಲ. ಸೊ ಜಸ್ಟ್ ಅವರು ಬಂದು ಹೂ ಮುಡ್ಸೋ ಶಾಸ್ತ್ರ ಅಂತಾರಲ್ಲ, ಆ ಥರ ಮಾಡಿದ್ದಷ್ಟೇ. ಹೂ ಮುಡ್ಸೋ ಶಾಸ್ತ್ರ ಮನೆಯಲ್ಲೇ ಬಂದು ಮಾಡಿದ್ದು. ಎಂಗೇಜ್ಮೆಂಟ್ ಅವ್ರ ಕಡೆಯೂ ಇಲ್ಲ, ನಮ್ಮ ಕಡೆಯೂ ಇಲ್ಲ. ಆ್ಯಕ್ಚುಲಿ ಮದುವೆ ಹಿಂದಿನ ದಿವಸ ಎಂಗೇಜ್ಮೆಂಟ್ ಮಾಡ್ತಾರೆ, ಬಟ್ ನಮ್ಮದು ಒಂದೇ ದಿವಸ ಮದುವೆ ಆಗಿತ್ತಲ್ವ. ಬೆಳಗ್ಗೆ ಮುಹೂರ್ತ, ಸಂಜೆ ಮಧ್ಯಾಹ್ನ ರಿಸೆಪ್ಷನ್ ಇತ್ತು. ಹಾಗಾಗಿ ನಮ್ಮದು ಎಂಗೇಜ್ಮೆಂಟ್ ಏನು ಮಾಡಲಿಲ್ಲ. ಇದಾದಮೇಲೆ ನೆಕ್ಸ್ಟು ಅರ್ಶಿನದ್ದು ಇದೇ ಆಲ್ಬಮಲ್ಲೇ ಹಾಕ್ಸಿದ್ದೀವಿ. ಇದೆಲ್ಲ ಅವ್ರ ಮನೆಯವರು, ಅವ್ರ ಫ್ಯಾಮಿಲಿ. ಇದು ನಮ್ಮ ಮನೆಯದು. ಆ್ಯಕ್ಚುಲಿ ಡೆಕೋರೇಷನ್ ಬಂದುಬಿಟ್ಟು ಮನೇಲಿ ನಾವೇ ಸುಮ್ಮನೆ ಮನೇಲಿರುವಂಥ ಕರ್ಟನ್ಸು, ಲೈಟ್ಸು ಎಲ್ಲನೂ ಹಾಕ್ಬಿಟ್ಟು ಈ ಥರ ಮಾಡ್ಕೊಂಡಿರೋದು. ಪಾಟ್ ಇದು ಎಲ್ಲನೂ ಮನೇಲಿರೋ ಐಟಮ್ಸ್ಗಳಲ್ಲೇ. ಇದು ಬಂದು ನಮ್ಮ ದೊಡ್ಡಮ್ಮ ಅವ್ರ ಮನೆ ಓನರ್ ಹತ್ರ ತೊಗೊಂಡಿದ್ದು ಇದೆಲ್ಲನೂ. ಆಮೇಲೆ ಇದು ಬಂದುಬಿಟ್ಟು ನಮ್ಮದು ಹೇಳಿದ್ನಲ್ಲ, ಊರಿಂದು ರಿಸೆಪ್ಷನ್. ಇದು ಪೂಜೆ ಮತ್ತು ರಿಸೆಪ್ಷನ್ನು ಊರಿನ ಮನೆಯಲ್ಲಿ ಮಾಡಿದ್ದು. ಅಲ್ಲೂ ಕೂಡ ಆಚೆಗಡೆ ಶಾಮಿಯಾನೆಲ್ಲ ಹಾಕಿ ಸ್ಟೇಜ್ ಹಾಕಿ ಚೆನ್ನಾಗಾಯಿತು. ಅಲ್ಲೂ ಕೂಡ 2ನೇ ಸತಿ ರಿಸೆಪ್ಷನ್ ಚೆನ್ನಾಗಾಯ್ತು ಅಲ್ಲೂ. ಸೊ ಅಷ್ಟೇ ಫ್ರೆಂಡ್ಸ್, ಈ ಆಲ್ಬಮಲ್ಲಿ ಇಷ್ಟ ಇರೋದು. ತುಂಬ ಇಷ್ಟ ಆಗಿದ್ದು ಅಂತಂದರೆ ನಂದು ಮುಹೂರ್ತದ ಆಲ್ಬಮ್. ನಂಗೆ ತುಂಬಾ ಇಷ್ಟ ಅದು. ಮತ್ತು ಡ್ರೆಸ್ ಕೂಡ ಅಷ್ಟೇ. ನನಗೆ ಅದರಲ್ಲಿ ಡ್ರೆಸ್ಗಿಂತ ನನಗೆ ಈ ಟ್ರೆಡಿಷ್ನಲ್ ಲುಕ್ ಡ್ರೆಸ್ ನಂಗೆ ತುಂಬಾ ಇಷ್ಟ ಆಯಿತು, ಇನ್ಕ್ಲೂಡಿಂಗ್ ಮೇಕಪ್. ಇದು ಕೂಡ ಅಕ್ರಾಲಿಕ್ದು. ನೋಡಿ ಎಷ್ಟು ಶೈನಿಂಗ್ ಕಾಣಿಸ್ತದಲ್ಲ.
ಆ್ಯಕ್ಚುಲಿ ಮದುವೆ ಆಗಿ 3 ಇಯರ್ಸ್ ಆಗ್ತಾ ಬಂತು, ಇನ್ನೂ ಕೂಡ ಆಲ್ಬಮ್ ಒಂಚೂರು ಏನೂ ಆಗಿಲ್ಲ, ಅಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಚೌಲ್ಟ್ರಿ ಚೆನ್ನಾಗಿದೆ. ಇದು ಗಂಡು ಮಾಡ್ತಾರೆ ಅಂತಾರಲ್ಲ, ಗಂಡು ಮಾಡ್ಕೊಂಡು ಕರ್ಕೊಂಡು ಬರೋದು. ಇದು ನೆಕ್ಸ್ಟ್ ಶೀಟ್ ಒಂದು ಬರುತ್ತೆ, ನಂಗೆ ತುಂಬ ಇಷ್ಟ ಆಗಿರೋ ಶೀಟ್ ಇದು. ಎಷ್ಟು ಚೆನ್ನಾಗಿದೆ ಅಂದರೆ ಎಷ್ಟು ಶೈನಿಂಗಲ್ಲಿ ಇದ್ದಂದೆಲ್ಲ ನನ್ನ ಪ್ರೀ ವೆಡ್ಡಿಂಗ್ ಫೋಟೋಸ್ ಇದು ನನಗೆ ಎಷ್ಟು ಇಷ್ಟ ಅಂದರೆ ಈ ಫೋಟೋ ಒಂಥರ ತುಂಬ ಶೈನಿಂಗ್ ಇದು. ಈ ಕ್ಯಾಮ್ರಾದಲ್ಲೇ ಎಷ್ಟು ಶೈನಿಂಗ್ ಕಾಣ್ತಿದೆ, ಇನ್ನು ಡೈರೆಕ್ಟಾಗಿ ಇನ್ನೂ ಸಖತ್ತಾಗಿದೆ ಇದು ಶೀಟ್. ಆ್ಯಕ್ಚುಲಿ ನನ್ನ ಆಲ್ಬಮಲ್ಲಿ ಎಲ್ಲ ಥರ ಶೀಟು ಮಿಕ್ಸ್ ಮಾಡಿ ಮಾಡಿಸಿರೋದು. ಯಾಕೆಂದರೆ ಅಣ್ಣ ಹೇಳಿದರು ನಾನು ಡಿಫ್ರೆಂಟಾಗೆ ಮಾಡಿಸ್ತೀನಿ ಅಂತ. ಸೊ ಇದು ಬೇರೆ ಥರ ಶೀಟ್ ಬರುತ್ತೆ. ನಂದು ಆಲ್ಬಮ್ ಇದನ್ನು ಸಪ್ರೇಟ್ ಮಾಡಿಸಿಲ್ಲ, ಈಗ ಆಲ್ರೆಡಿ 3 ಆಲ್ಬಮ್ ಆಗಿತ್ತಲ್ಲ, ಹಂಗಾಗಿ ಇದರೊಳಗೆ ಎಲ್ಲ ಇನ್ಕ್ಲೂಡ್ ಮಾಡಿದ್ವಿ ನಾವು ಸೆಂಟ್ರಲ್ ನನ್ನ ಪ್ರೀ ವೆಡ್ಡಿಂಗ್ ಶೂಟ್ದು. ಆ್ಯಂಡ್ ಈ ಶೀಟೂ ಅಷ್ಟೇ ನಂಗೆ ತುಂಬ ಇಷ್ಟ. ಇದೇನು ಸ್ಪೆಷಾಲಿಟಿ ಅಂದರೆ ನೋಡಿ, ಈ ಥರದ್ದೆಲ್ಲ ಇದು ಫೀಲ್ ಆಗುತ್ತೆ, ಅಂದರೆ ನಮ್ಮ ಕೈಗೇ ಫೀಲ್ ಆಗುತ್ತೆ. ಇದು ಜುವೆಲ್ಸ್ ಹಾಕಿರೋದೆಲ್ಲನೂ ಆ ಥರ ಫೀಲ್ ಆಗುತ್ತೆ. ಇದು ನೋಡಿ, ಇದೆಲ್ಲ ಸ್ಯಾರಿ ಎಲ್ಲನೂ ಫೀಲ್ ಆಗುತ್ತೆ. ಇದು ಆ ಥರ ಶೀಟಲ್ಲಿ ಮಾಡಿಸಿರೋದು. ತುಂಬ ಚೆನ್ನಾಗಿ ಬಂದಿತ್ತು ನಂಗೆ ಆಲ್ಬಮ್. ಅಣ್ಣ ಅಂತ ಅನ್ನಲ್ಲ, ಇವನೇ ನಮ್ಮ ಅಣ್ಣ. ಇವನ್ನೇ ಮಾಡಿಕೊಟ್ಟಿರೋದು ಎಲ್ಲನೂ, ಫೋಟೋಗ್ರಫಿ ವಿಡಿಯೋಗ್ರಫಿ ಎಲ್ಲನೂ ಅವನದೇ. ಸೊ ಇಷ್ಟು ಚೆನ್ನಾಗಿ ಮಾಡಿಕೊಟ್ರು. ಆಲ್ಬಮ್ ಕೂಡ ಎಲ್ಲನೂ ಐಡಿಯಾಸ್ ಎಲ್ಲ ಕೊಟ್ಟಿದ್ದೆಲ್ಲನೂ ಅವನೇ. ನೋಡಿ ಈ ಶೀಟು ಮತ್ತು ಅದೇ ಥರ ಶೀಟೇ. ಶೀಟ್ ನೋಡಿ ಈ ಥರ ಈ ಥರ ಇದು ಮಾಡಿದ್ರೆ ಸ್ಟಾರ್ ಕಾಣುತ್ತೆ. ನಾನು ಎಲ್ಲನೂ ಕೂಡ ಮೇನ್ ತೋರಿಸಿದ್ದೀನಿ. ಆ್ಯಕ್ಚುಲಿ ತುಂಬ ಲೆಂತಿ ವ್ಲಾಗ್ ಆಗಿಬಿಡುತ್ತೆ ಅಂತ ಪೂರ್ತಿ ಆಲ್ಬಮ್ ತೋರಿಸಿಲ್ಲ. ಜಸ್ಟ್ ಮೇನ್ ಮಾತ್ರ ಶೀಟ್ಸ್ ಚೆನ್ನಾಗಿರೋ ಥರದ್ದು ಡಿಫ್ರೆಂಟ್ ಆಗಿರೋದು ಮಾತ್ರ ತೋರಿಸಿದ್ದೀನಿ. ಫ್ರೆಂಡ್ಸ್, ನಂದು ಬರ್ತದೆ ಆಲ್ಬಮ್, ಅದಕ್ಕೆ ನನಗೆ ಈ ಆಲ್ಬಮ್ ತುಂಬ ಇಷ್ಟ. ಆ್ಯಕ್ಚುಲಿ ರಿಸೆಪ್ಷನಲ್ಲಿ ಅಷ್ಟು ಅಂದರೆ ಎಲ್ಲರೂ ನಿಂತ್ಕೊಂಡು ಫೋಟೋ ತೆಗ್ಸಿರೋದಷ್ಟೇ. ನನಗೆ ಇದರಲ್ಲೇ ಜಾಸ್ತಿ ಮೆಮೊರೀಸ್ ಇರೋದು, ಇದರಲ್ಲೇ ನಂಗೆ ಜಾಸ್ತಿ ಇಷ್ಟ ಆಗಿರೋದು. ಇದು ನಂದು ರಿಸೆಪ್ಷನ್ದು ಆಲ್ಬಮ್. ಇದನ್ನು ಕೂಡ ಅಷ್ಟೇ, ಎಲ್ಲನೂ ಅಷ್ಟೇ ಅಕ್ರಾಲಿಕ್ ಟೈಪಲ್ಲೇ ಮಾಡಿಸಿರೋದು ನಾವು. ಅಷ್ಟು ಶೈನಿಂಗ್ ಬರ್ತಾಯಿದೆ ನೋಡಿ. ಈ ಶೀಟ್ ನೋಡಿ ಎರಡೂ ಕಡೆನೂ ಕಾಣುತ್ತೆ ನೋಡಿ. ಈ ಸೈಡು ಇಟ್ಕೊಂಡ್ರೆ ಈ ಸೈಡ್ ಕಾಣುತ್ತೆ, ಹಿಂಗೆ ಹಾಕಿದ್ರೆ ಈ ಸೈಡ್ ಕಾಣುತ್ತೆ. ಇದು ನಂದು ರಿಸೆಪ್ಷನ್ ಲುಕ್ಕು. ಆ್ಯಕ್ಚುಲಿ ನಾನು ಸ್ವಲ್ಪ ದಪ್ಪ ಇದ್ದೆ ಆವಾಗ, ಮದುವೆಗೆ ಮುಂಚೆ ನಾನು ದಪ್ಪ ಇದ್ದೆ. ಆಮೇಲೆ ಮದುವೆ ಆದಮೇಲೆ ಸಣ್ಣಾಗೋಗ್ಬಿಟ್ಟೆ. ಇವಾಗ ಪಾಪು ಆದಮೇಲೆ ಇನ್ನೂ ಸಣ್ಣಾಗೋಗ್ಬಿಟ್ಟಿದ್ದೀನಿ. ನೋಡಿದೆ ನಂದು ಪೂರ್ತಿ ಲುಕ್ ರಿಸೆಪ್ಷನ್ದು. ಇವರು ನೋಡಿರ್ತೀರ ಮೋಸ್ಟ್ಲಿ, ಆ ಸೀರಿಯಲಲ್ಲೆಲ್ಲ ಆ್ಯಕ್ಟ್ ಮಾಡ್ತಾರಲ್ಲ ಆ್ಯಕ್ಟರು, ನನ್ನ ಹಸ್ಬೆಂಡ್ ಫ್ರೆಂಡ್ ರಕ್ಷಿತ್ ಅಂತ, ಸೀರಿಯಲಲ್ಲೆಲ್ಲ ಮಾಡ್ತಾರೆ. ಇದು ನಮ್ಮದು ಪ್ರೀ ವೆಡ್ಡಿಂಗ್ ಫೋಟೋಸ್ ಕೂಡ ನಮ್ಮದು ಪ್ರೀ ವೆಡ್ಡಿಂಗ್ ಫೋಟೋಸ್. ಆ್ಯಕ್ಚುಲಿ ನಮ್ಮದು ಪ್ರೀ ವೆಡ್ಡಿಂಗ್ ಒಂದೇ ದಿವಸದಲ್ಲೇ ಮುಗಿಸ್ಕೊಂಡ್ಬಿಟ್ಟಿದ್ವಿ ನಾವು. ಮದುವೆ ಹತ್ರ ಇದ್ದಂಗೆ ನಾವು ಮಾಡಿಸಿದ್ದಲ್ವ, ಆ್ಯಕ್ಚುಲಿ ಹಾಗಾಗಿ ಒಂದೇ ದಿವಸದಲ್ಲೇ ಮುಗಿಸ್ಕೊಂಡ್ವಿ. ಇದು ಕೂಡ ಅಷ್ಟೇ, ನಮ್ಮ ಅಣ್ಣನೇ ಮಾಡಿಕೊಟ್ಟಿದ್ದು ಪ್ರೀ ವೆಡ್ಡಿಂಗ್ ಶೂಟ್ ಕೂಡ. ಈ ಶೀಟು ಅಷ್ಟೇ ಸ್ಟಾರ್ ಬರ್ತಾಯಿದೆ. ಇದು ಫುಲ್ ಶೀಟ್ ಈ ಥರ ಬರುತ್ತೆ. ಆ್ಯಕ್ಚುಲಿ ನಾನು ಆಲ್ಬಮ್ ತುಂಬ ಭಾರ ಇದೆ ಅಂತ ಮೇಲೆ ಎತ್ತಿಟ್ಬಿಟ್ಟು ಇವತ್ತೇ ತೆಗ್ದಿರೋದು. 3 ಇಯರ್ಸ್ ಆದಮೇಲೆ ಆ್ಯಕ್ಚುಲಿ ನಾನು ಅವಾಗ ಬಂದಾಗ ನೋಡಿದ್ದಷ್ಟೇ ಆಲ್ಬಮ್ನ. ಅದು ಬಿಟ್ಟರೆ ಇವಾಗೆ ಓಪನ್ ಮಾಡಿದ್ದು, ನಿಮಗೆ ತೋರಿಸ್ದಂಗೆ ಆಗುತ್ತೆ, ನಾನು ಕೂಡ ನೋಡ್ದಂಗೆ ಆಗುತ್ತೆ ಅಂತ. ಹಾಗೆ ಮೆಮೊರೀಸ್ನೆಲ್ಲ ರೀಕಾಲ್ ಮಾಡೋಣ ಅಂತ ತೆಗೆದೆ. ಆ್ಯಂಡ್ ಇದರಲ್ಲಿ ನೋಡಿ ನನಗಿರೋದೇ ತುಂಬ ಕಮ್ಮಿ ಬೆಸ್ಟ್ ಫ್ರೆಂಡ್ಸ್. ಅದರಲ್ಲಿ ಇವನು ನನ್ನ ಬೆಸ್ಟ್ ಫ್ರೆಂಡ್ ನಿಖಿಲ್ ಅಂತ, ಆ್ಯಂಡ್ ಇವಳು ಅಮೂಲ್ಯ ಅಂತ, ನನ್ನ ಫ್ರೆಂಡ್ ರೋಶ್ನಿ ಅಂತ. ನಮ್ಮ 3 ಜನ ತುಂಬ ಕ್ಲೋಸ್ ಫ್ರೆಂಡ್ಸ್. ಆ್ಯಕ್ಚುಲಿ ಅವಾಗಿಂದನೂ ಅಷ್ಟೇ. ಇವನು ನನ್ನ ಸ್ಕೂಲ್ ಮೇಟು. ನನಗೆ ಫ್ರೆಂಡ್ಸ್ ಜಾಸ್ತಿ ಇಲ್ಲ, ನನ್ನ ಫ್ರೆಂಡ್ಸ್ ತುಂಬ ಕಮ್ಮಿ. ಸೊ ಸ್ಕೂಲ್ ಮೇಟ್ಸ್ ಸ್ವಲ್ಪ ಜನ, ಹಾಗೆ ನನ್ನ ಡಿಗ್ರಿ ಫ್ರೆಂಡ್ಸ್ ಕೂಡ ಅಷ್ಟೇ, ಒಂದು 3-4 ಜನ ಅಷ್ಟೇ ನನಗೆ ಕ್ಲೋಸ್ ಫ್ರೆಂಡ್ಸನ್ನ. ಜಾಸ್ತಿ ಯಾರನ್ನೂ ಅಷ್ಟು ಇದು ಮಾಡ್ಕೊಳಕ್ಕಾಗಲ್ಲ. ಈ ಫೋಟೋದಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂದರೆ, ನನಗೆ ತುಂಬ ಸ್ಪೆಷಲ್ ಆಗಿರೋ ಫೋಟೋ ಇದು. ಯಾಕೆ ಅಂತಂದರೆ
ಈ ಫೋಟೋನ ಎಡಿಟ್ ಮಾಡಿರೋದು ಇವ್ರನ್ನ ಮತ್ತೆ. ಇದು ನನ್ನ ಕಂಪ್ಲೀಟ್ ಫ್ಯಾಮಿಲಿ ಫೋಟೋ, ಮಮ್ಮಿ ಪಪ್ಪ ನಾನು, ಇದು ನಮ್ಮ ಅತ್ತೆ, ನಮ್ಮ ಮಾವ, ನನ್ನ ಮೈದ್ನ. ಅತ್ತೆ ಇಲ್ಲ, ಮದುವೆಗೆ ಮುಂಚೆನೇ ಅವರು ಅಂದರೆ 5-6 ಇಯರ್ಸ್ ಆಯಿತು ಅವ್ರು ತೀರೋಗಿ. ಬಟ್ ನಮಗೆ ಫ್ಯಾಮಿಲಿ ಫೋಟೋ ಬೇಕು ಅಂದಿದ್ದಕ್ಕೆ ಇವ್ರನ್ನ ಎಡಿಟ್ ಮಾಡಿ ಈ ಥರ ಮಾಡಿ ಹಾಕಿ ಕೊಟ್ಟಿರೋದು. ಇದನ್ನು ಆ್ಯಕ್ಚುಲಿ ನಾನು ಅಕ್ರಾಲಿಕಲ್ಲಿ ಕೂಡ ಮಾಡಿಸಿದ್ದೀನಿ, ದೊಡ್ಡ ಫೋಟೋ ಮಾಡಿಸಿ ನನ್ನ ಹಸ್ಬೆಂಡ್ ನಮ್ಮ ಆ್ಯನಿವರ್ಸರಿಗೆ ಅವ್ರಿಗೆ ನಾನು ಗಿಫ್ಟ್ ಮಾಡಿದ್ದೆ. ಆವಾಗ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಹಾಗೆ ಆಲ್ಬಮಲ್ಲಿ ಕೂಡ ಇರಲಿ ಅಂತ ಮಾಡಿದ್ದೀನಿ. ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಲ್ಲ, ಅವರಿಲ್ಲ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಎಡಿಟ್ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ. ಆ್ಯಂಡ್ ನನ್ನ ಫ್ರೆಂಡ್ಸ್ ಗ್ಯಾಂಗಲ್ಲಿ ಇವಳು ಕೂಡ ಅಷ್ಟೇ ನನ್ನ ಡಿಗ್ರಿ ಫ್ರೆಂಡ್, ಬಟ್ ತುಂಬ ಕ್ಲೋಸ್, ಅಂದರೆ ಸ್ವಂತ ಅಕ್ಕ ತಂಗಿ ಥರ ನನ್ನ ಕಡೆಯಿಂದ ಬಂದರೆ, ಇವ್ರ ಕಡೆಯಿಂದ ಬಂದರೆ ಸ್ವಂತ ತಂಗಿ ಥರ ಅವ್ರಿಗೂ. ನಮ್ಮ ಫ್ಯಾಮಿಲಿ ಅವಳೇ ಆಗಿಬಿಟ್ಟಿದ್ದಾಳೆ. ಇವಳು ನನ್ನ ಫ್ರೆಂಡ್ ಶಾರು ಅಂತ. ಇನ್ನು ನನ್ನ ಫ್ರೆಂಡ್ಸ್ ಯಾರೂ ಜಾಸ್ತಿ ಜನ ಬಂದಿರಲಿಲ್ಲ, ಡಿಗ್ರಿ ಫ್ರೆಂಡ್ಸ್ ಎಲ್ಲ. ಅವಾಗ ತುಂಬ ಮಳೆ ಇತ್ತಲ್ಲ ನವಂಬರ್ ಟೈಮಲ್ಲಿ, ಹಂಗಾಗಿ ಯಾರೂ ಬಂದೇ ಇಲ್ಲ. ಇದೆಲ್ಲ ನನ್ನ ಪ್ರೀ ವೆಡ್ಡಿಂಗ್ ಫೋಟೋಸು. ನಮ್ಮ ಅಣ್ಣ, ಇವನು ನನ್ನ ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ನಲ್ಲ, ಇವನು ನನ್ನ ತಮ್ಮ. ಇದು ನನ್ನ ಫ್ಯಾಮಿಲಿ, ಅತ್ತೆ ಮನೆ ಫ್ಯಾಮಿಲಿ. ನನ್ನ ಮೈದ್ನ, ಇವಳು ನನ್ನ ತಂಗಿ. ಸೊ ತಂಗಿ ಆ್ಯಂಡ್ ಮೈದ್ನ. ಡೀಟೇಲ್ಸಾಗೆಲ್ಲ ಹೇಳೋಕ್ಕೆ ಹೋಗಲ್ಲ, ಹಾಗಾಗಿ ಮೇನ್ ಹೇಳ್ಕೊಂಡು ಹೋಗ್ತೀನಿ. ಸೊ ಇಷ್ಟೇ ಫ್ರೆಂಡ್ಸ್, ನನ್ನ ಆಲ್ಬಮ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ. ಇಷ್ಟ ಆಗಿದ್ದರೆ, ಏನಾದರೂ ಒಂದು ಇಷ್ಟ ಆಗಿದ್ರೂ ಕೂಡ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಯಾರೂ ಜಾಸ್ತಿ ಜನ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಹೊಸ ವೀಡಿಯೋಸೊಂದಿಗೆ ಮತ್ತೆ ಸಿಗ್ತೀನಿ. ಆ್ಯಂಡ್ ಇದು ನೋಡಿ ಶೀಟು ಹೇಳೋದು ಮರ್ತುಬಿಟ್ಟಿದ್ದೆ, ಇದು ಒಂಥರ ಬ್ಯಾನರ್ ಶೀಟು, ಎಷ್ಟು ಹರಿದ್ರೂ ಅರಿಯಲ್ಲ ನೋಡಿ, ಇದು ಆ ಥರ ಬ್ಯಾನರ್ ಶೀಟ್ ಥರ ಇದು. ಸೊ ಫ್ರೆಂಡ್ಸ್ ಅಷ್ಟೇ, ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ನಿಮಗೆ ಈ ಆಲ್ಬಮ್ ಇಷ್ಟ ಆಗಿದ್ದು ನೀವೂ ಕೂಡ ನಮ್ಮ ಅಣ್ಣನ ಹತ್ರ ಮಾಡಿಸ್ಕೋತೀನಿ ಅನ್ನೋದಾದರೆ ನನ್ನ ನಂಬರ್ನ ನನಗೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಾನು ನಂಬರ್ನ ಶೇರ್ ಮಾಡ್ತೀನಿ, ಇಲ್ಲಾಂದರೆ ಅವ್ರ ಇನ್ಸ್ಟಾ ಪೇಜ್ನ ಶೇರ್ ಮಾಡ್ತೀನಿ. ಸೊ ಮುಂದಿನ ವ್ಲಾಗೊಂದಿಗೆ ಮತ್ತೆ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.